ಬೆಳಗ್ಗೆ ಬೆಳಗ್ಗೆ ಎಳ್ನೀರು ಭಾಗ್ಯ. ಇಷ್ಟು ದಿನ ನನ್ನ ತಲೆ ಎಲ್ಲಿತ್ತು ಅಂತಾನೆ ಗೊತ್ತಿರಲಿಲ್ಲ. ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ನೇನೋ ಕೋಲ್ಡ್ ಆಗಿರಲಿ ಅಂತ. ಪ್ರೀತಿ ಉಕ್ಕಿ ಕರಿತೈತೆ. ಇದೊಂದು ಗಿಡ ಬಿಟ್ಟು ಬೇರೆ ಗಿಡದಲ್ಲಿ ಕರ್ಬೇವಿನ ಸೊಪ್ಪು ಟೇಸ್ಟೇ ಇರೋಲ್ಲ ಹೆಂಗೆ ಅಂತ ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಟ್ಟೆ ಮನೊಳಗೆ. ಹಿಡ್ಕೋತೀಯಾ? ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ. ಈ ಮನೆಗೆ ಬಂದಾಗಿದ್ದ ನಾನ್ ವೆಜ್ ತಿಂದೆ, ಬರೀ ಪುಳಿಚಾರು ಊಟ ತಿಂದು ನನ್ನ ನಾಲ್ಗೆ ಕೆಟ್ಟು ಕೆರೆ ಆಗಿ ಕೆಂಗೇರಿ ಬೋರಿ ಆಗಿದೆ. ಯೋಗ್ರೆ ಬೋಂಡ. ಮತ್ತೆ ಹಳೆ ಓದಲ್ಲಿ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ ತುಂಬಾ ಜನ. ಒಂದು ತುತ್ತಾನ ಬಿಟ್ಬಿಟ್ಟು ಹೋಗ್ತಿದ್ದೆ, ಅದು ದೇವ್ರು ಕೊಟ್ಟ ಪ್ರಸಾದ ಅನ್ಕೊಂಡು ನಾನು ಕೈ ಮುಕ್ಕೊಂಡು ತಿನ್ಬೇಕು. ಫಲೂದಾ ಸಾರಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಕುಂಬಳಕಾಯಿ ಬೀಜನ ಏನೋ ಒಂದ್ ಬೀಜ ಫ್ರೆಂಡ್ಸ್. ಸುಮ್ನೆ ನಿಮ್ ಮುಂದೆ ಟೇಸ್ಟ್ ಹೊರಬಿಟ್ಟು ಶಿವಾಗೆ ಕೊಡ್ತೀನಿ. ಬಾದಾಮ್ ಗೊಂದು ಮತ್ತೆ ಸಬ್ಜಾ ಸೀಡ್ಸ್ ಹಾಕೊಂಡೆ. ನೀರ್ ಬೇಕು, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವಂತೂ ಸೂಪರ್ ಡೂಪರ್ ಆಗಿದ್ದೀವಿ. ಈಗ ಒಂದು ದುರಂತ ನಡೆಯೋದಿದೆ, ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ದೀನಿ. ನಾನೇ ಕಷ್ಟಪಟ್ಟು 2 ಅವರ್ ಟೈಮ್ ತಗೊಂಡು ಹಾಕಿದ ರಂಗೋಲಿನ ಹಳಸ್ಬೇಕಲ್ಲ. ಇದಕ್ಕಿಂತ ಕಷ್ಟದ ಕೆಲಸ ಹೆಣ್ಮಕ್ಳಿಗೆ ಬೇರೆ ಯಾವುದೂ ಇರಲ್ಲ. ನನ್ನ ಕಷ್ಟ ಎಲ್ಲ ನೀರಲ್ಲಿ ಓಮ ಆಯ್ತಲ್ಲಪ್ಪ ಅಂತ ಅನ್ನಿಸ್ತೈತೆ. ಅದಕ್ಕೆ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. 6 ಗಂಟೆಗೆ ಎದ್ದು ಕುತ್ಕೊಂಡು ನೋಡ್ತಾ ಇದ್ದೀನಿ ಅರ್ಧ ಗಂಟೆಯಿಂದ. ಗುಡ್ಸೋದೇ ಬೇಡವಾ ಆದರೆ ವಾರ ಗುಡಿಸ್ಲೇಬೇಕು. ಅದಕ್ಕೆ ಶಿವಕುಮಾರ್ ಎನರ್ಜಿಗೆ ಎಳ್ನೀರು ಹೊಡಿತೈತೆ. ನಾನು ನೆನೆ ಏನು ಹೇಳಿದೆ ಅಪ್ಪಿ, ರಾತ್ರಿ ಎಳ್ನೀರು ಹೊಡೆದ್ಬಿಟ್ಟು ಫ್ರೆಂಡ್ಸ್ ಅದರೊಳಗೇನೆ ಸಬ್ಜಾ ಸೀಡ್ಸು, ಬಾದಾಮ್ ಗೊಂದು ಮತ್ತು ಇದು ನಿಂಬೆ ರಸ ಸ್ವಲ್ಪ ಹಾಕ್ಬಿಟ್ಟು ಕಲ್ ಸಕ್ಕರೆ ಹಾಕ್ಬಿಟ್ಟು ಮುಚ್ಚಿಕ್ಕಣ. ಬೆಳಗ್ಗೆ ಎದ್ದು ಕುಡಿಯೋಣ ಇಬ್ಬರು ಒಂದೊಂದು ಅಂದರೆ ನನಗೆ ನೆನಪಾಗಿಲ್ಲ. ಪಾಯ್ಸನ್ ಆಗ್ತೈತೆ. ಎಷ್ಟೊಂದು ಜನ ಕುಡಿತಾರೆ ಗೊತ್ತಾ ಹಂಗೆ ಬೇಸಿಗೆನಲ್ಲಿ ನೋಡಿ ಫ್ರೆಂಡ್ಸ್. ಅದೆಲ್ಲ ತಂಪಪ್ಪಿ, ಅದು ಟ್ರೆಂಡು ತಾನೇ ಟಾಮ್. ಅವ್ನು ಎಳ್ನೀರು ಸಿಪ್ಪೆನ ಸಂಶೋಧನೆ ಮಾಡ್ತಾನೆ. ಬೆಳಗ್ಗೆ ಬೆಳಗ್ಗೆ ಎಳ್ನೀರು ಭಾಗ್ಯ. ಶಕ್ತಿ. ಒಂದು ಕೈಲಿ ಎಳ್ನೀರು ಯಾರು ಹಿಡಿತಾರ? ಏನ್ ಕುಡಿತಾನ ಬತ್ತಾನೆ ಐತೆ. ಮ್ಯಾಜಿಕ್ ಎಳ್ನೀರು ಅನಿಸ್ತೈತೆ. ಇಷ್ಟೊಂದು ಎಳ್ನೀರು ಮರಗಳವೆ, ಡೈಲಿ ಕುಡಿಬೋದಲ್ಲ ಅಂತ ಅನ್ಸ್ಬೋದು ಫ್ರೆಂಡ್ಸ್. ನಿಮಗೆ ನೋವೇ ಚಾನ್ಸ್ ಇಲ್ಲ ಫ್ರೆಂಡ್ಸ್. ಕೋತಿಗಳು ಬಿಡಿಸಿದಾಗ ಮಾತ್ರ ಕುಡಿಬೋದು. ದೊಡ್ಡ ಮರ ಫ್ರೆಂಡ್ಸ್ 10 ಕಿಲೋ ಅಷ್ಟು ಇಲ್ಲ. ಅದಕ್ಕೆ ಕೋತಿಗಳು ಬಿಡಿಸ್ತಾವೆ ಬೇಸಿಗೆ ಟೈಮಲ್ಲಿ, ಅವಾಗೆ ಬಾಯಾರಿಕೆಗೆ ಕುಡಿಯೋಕ್ಕೆ. ಅವಾಗ ನಾವು ಅದರ ಹೆಸರು ಹೇಳ್ಕೊಂಡು ಕುಡ್ಕೋತೀವಿ. ನನಗೆ ಎಳ್ನೀರಿಗಿಂತ ಇದಿಷ್ಟ ಫ್ರೆಂಡ್ಸ್ ತಿನ್ನೋಕ್ಕೆ. ಓಕೆ ಫ್ರೆಂಡ್ಸ್, ಈ ಎಳ್ನೀರು ಕುಡಿದು ಸ್ವಲ್ಪ ಕಣ್ಣೀರು ಒರೆಸ್ಕೊಂಡು ರಂಗೋಲಿ ಎಲ್ಲ ಗುಡಿಸ್ತೀನಿ. ಹಬ್ಬ ಮುಗಿದ ಮಾರನೇ ದಿನ ಎಲ್ಲ ಹೆಣ್ಮಕ್ಳಿಗೂ ಪಾಪ ಇದೇ ಪರಿಸ್ಥಿತಿ ಅಂತ ಅನ್ನಿಸ್ತೈತೆ. ಹೊಟ್ಟೆ ಉರಿತೈತೆ, ಆದರೂ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಲೇಬೇಕು. ಇದೆಲ್ಲ ಪಾರ್ಟ್ ಆಫ್ ಲೈಫು. ನಮ್ಮ ಟಾಮು ಮಾತ್ರ ನೋಡಿ ಖುಷಿ ಪಡ್ತಾ ಇರ್ತಾನೆ. ನಾನು ಕಷ್ಟಪಟ್ಟಿದ್ದು ನೋಡ್ತಾನೆ, ನಾನು ಹಿಂಗೆ ದುರಂತದಲ್ಲಿ ಅಳ್ತಾ ಇರೋದು ನೋಡ್ತಾನೆ, ಖುಷಿ ಪಡ್ತಾನೆ. ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ. ಆದರೂ ಕಷ್ಟಪಟ್ಟು ಮನಸ್ಸು ಗಟ್ಟಿ ಮಾಡಿಕೊಂಡು ಗುಡಿಸ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಲೈಫ್ ಸ್ಟೈಲ್ ಹೆಂಗಿರ್ತೈತೆ ಅಂತ ನಾನು ಶೇರ್ ಮಾಡಿಕೊಂಡು ತುಂಬ ತಿಂಗಳುಗಳೇ ಆಗೋದು. ಅದಕ್ಕೆ ಇವತ್ತು ಫುಲ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಚೊಂಬು ನೀರು ಕುಡ್ಬಿಟ್ಟು ಫ್ರೆಶ್ ಆಗಿ ಬಂದು ಜುಟ್ಟು ಅಂಕಟ್ಟಿ ಹಿಂದ್ಗಡೆ ಜಡೆ ಹಾಕ್ಬಿಡ್ತೀನಿ. ಹಂಗೆ ಕ್ಲಿಪ್ ಹಾಕೋಬೇಡ್ರಿ ಅಂತ ಒಬ್ಬರು ಕಾಮೆಂಟ್ ಮಾಡಿದ್ರಿ. ಯಾಕೆ ಅಷ್ಟು ಮೇಲಕ್ಕೆ ಕ್ಲಿಪ್ ಹಾಕೊಳ್ತೀನಿ ಅಂದರೆ, ಹಿಂದೆಗಡೆ ನಾನು ಕ್ಲಿಪ್ ಹಾಕೊಂಡು ಗಾಯನೇ ಮಾಡ್ಕೊಬಿಟ್ಟಿದ್ದೀನಿ. ತಲೆನ ಎಣೆಯೋಕ್ಕೂ ಆಗ್ತಾಯಿಲ್ಲ, ಗಂಟು ಹಾಕೋಕ್ಕೂ ಆಗ್ತಾಯಿಲ್ಲ. ಜಡೆ ಹಾಕೋಣಂದ್ರೆ ಏರ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಅದಕ್ಕೆ ಅಷ್ಟು ಮೇಲಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ತಲೆನಾರ ಬಾಚ್ಕೊಂಡ್ರೆ ಹಿಂದೆ ಎತ್ಕೊಂಡಂಗೆ ಕಾಣಿಸ್ತಾನೆ ಇರ್ತೈತೆ. ಹಂಗೆ ಕ್ಲಿಪ್ ಹಾಕಿ ರೂಢಿ ಆಗ್ಬಿಟ್ಟು ಅದಕ್ಕೋಸ್ಕರ ಈ ಥರ ಜುಟ್ಟು ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಮತ್ತು ಆರಾಮಾಗಿರುತ್ತೆ ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೊಳ್ಳೋಕ್ಕೆ. ಮನೆ ಬಾಕ್ಲೆಲ್ಲ ಗುಡಿಸಿದಾದ್ಮೇಲೆ ಒಲೆ ಬೂದಿ ಎತ್ತೀನಿ. ಡೈಲಿ ಎತ್ತಕ್ಕೆ ಹೋಗಲ್ಲ, ವಾರಕ್ಕೊಂದ್ಸಲ ಅಷ್ಟೇ. 1-2 ಬಾಣಲೆ ಎಷ್ಟು ಬೂದಿ ಆಗ್ತೈತೆ ಅದನ್ನೆತ್ತಿ ವೇಸ್ಟ್ ಮಾಡಲ್ಲ. ನಾನು ಅದನ್ನು ಗಿಡದೊಳಗೆ ಹಾಕ್ತೀನಿ. ನಮ್ಮ ನರ್ಸರಿನಲ್ಲಿ, ನಮ್ದಲ್ಲ ಓನರ್ ನರ್ಸರಿಲಿ, ಎಲ್ಲ ಗಿಡಗಳಿಗೂ ಗೊಬ್ಬರ ಅದೇ ಫ್ರೆಂಡ್ಸ್. ಬೆಂಕಿ ಇಟ್ಟಿರೋ ಗರಿಗಳು ಬೂದಿನೇ ಹಾಕೋದು. ಆಮೇಲೆ ನೆಕ್ಸ್ಟ್ ಮಾಡೋ ಕೆಲಸನೇ ನಾನು ಪಾತ್ರೆಗಳೆಲ್ಲ ಎತ್ತಾಕ್ಬಿಟ್ಟು ಅದ್ರ ಮೇಲೆ ನೀರು ಹಾಕ್ಬಿಟ್ಟು ನೆನೆ ಹಾಕ್ಬಿಟ್ಬಿಟ್ಟು ನೀರು ಇಟ್ಕೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಗೆ ನೀರು ಇರ್ತದಲ್ಲ, ಅದಕ್ಕೆ ಇಟ್ಕೊಂಡ್ರೆ ಚಳಿ ಆಗಲ್ಲ. ಆ ನೀರಲ್ಲಿ ಬೆಚ್ಚಗಿರೋ ನೀರಲ್ಲಿ ಪಾತ್ರೆಗಳು ತೊಳ್ಕೊಬೋದು ಅಂತ ನನ್ನ ಪ್ಲಾನು. ಆಮೇಲೆ ಒಂದು ಬಕೆಟ್ ನೀರು ಇಟ್ಕೊಂಡು ಬಂದ್ಬಿಟ್ಟು ಬಾಗಿಲಿಗೆ ನೀರು ಹಾಕೋದು. ಬಾಗಿಲಿಗೂ ಸಹ ಚಳಿ ಆಗಿರ್ತೈತಲ್ಲ ರಾತ್ರಿ ಎಲ್ಲ ನಡಿಗೆ ಅದಕ್ಕೆ ಬೆಚ್ಚಗಿರೋ ನೀರು ಹಾಕೋದು, ಬಾಗಿಲೆಲ್ಲ ತೊಳ್ಕೊಂಡು. ಇದರ ಲೈಫು ನನಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಆದರೆ ಡೈಲಿ ಈ ಥರ ಎದ್ದೋಳಲ್ಲ ನಾನು. ಇವತ್ತು ಬೆಳಗಿಂತ ವೀಡಿಯೋ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಎದ್ದಿರೋದು. ಡೈಲಿ ನಾನು 6:30ಗೆ ಎದ್ದೊಳ್ತೀನಿ. ಇವತ್ತೊಂದು ಸ್ವಲ್ಪ 5:30 ಹಂಗೇನೆ ಎದ್ಬಿಟ್ಟೆ ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನೈಟಲ್ಲಿ ವಿಕಾರವಾಗಿ ಕಾಣಿಸ್ತಾ ಇದ್ದೀನಲ್ಲ, ಪ್ರತಿ ಹೆಣ್ಮಕ್ಳು ನಾವು ಬೆಳಗ್ಗೆ ಹಿಂಗೆ ಕಾಣಿಸ್ತಾ ಇರ್ತೀವಿ. ನಮಗೊಂಥರ ಆರಾಮು. ನಾವು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ವಿಡಿಯೋ ಮಾಡೋದಕ್ಕಿಂತ ಇದು ನಮ್ಗೆ ಆರಾಮ ಅನ್ನಿಸ್ತೈತೆ. ನೋಡೋರಿಗೆ ಸ್ವಲ್ಪ ಇಷ್ಟ ಆಗಲ್ಲ ಅಷ್ಟೇ, ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದೊಂದ್ಸಲ. ಆಮೇಲೆ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಯಾವ ದೇವ್ರ ಬುದ್ಧಿ ಕೊಡ್ತಾ ಏನೋ, ಇವತ್ತೊಂದು ಸ್ವಲ್ಪ ದೊಡ್ಡ ರಂಗೋಲಿ ಹಾಕೊಳ್ಳೋಣ ಅಂದ್ಕೊಂಡು ಚಿಕ್ಕದಾಗಿ ಚುಕ್ಕಿ ಇಟ್ಕೊತಾ ಇದ್ದೀನಿ. ಒಂದೇ ಸಲ ದೊಡ್ಡ ಚುಕ್ಕಿ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡೋದ್ರೆ ಸ್ವಲ್ಪ ಕಷ್ಟ ಆಗ್ತೈತೆ.
ಮತ್ತು ಚುಕ್ಕಿಗಳೆಲ್ಲ ಮಿಸ್ ಆಗ್ತೈತೆ. ಅದಕ್ಕೆ ಈ ಥರ ಸಣ್ಣದಾಗಿ ರಂಗೋಲಿ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಚುಕ್ಕಿ ಇಟ್ಕೊಂಡು ಎಷ್ಟು ದೊಡ್ಡ ರಂಗೋಲಿ ಹಾಕ್ಕೋಬೋದು ಅದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಈ ಥರ ರಂಗೋಲಿಗಳಿಗೆ ನನಗೆ ಜಾಸ್ತಿ ಇಷ್ಟ. ನಾವು ಎಂಥದೇ ರಂಗೋಲಿ ಹಾಕಲಿ ಈ ಥರ ಸುತ್ತು ರಂಗೋಲಿ ಹಾಕಿದ್ರೆ ಆ ಲುಕ್ಕೇ ಚೇಂಜ್ ಆಗಿಬಿಡ್ತೈತೆ. ಹಳ್ಳಿ ಮನೆಗಳಲ್ಲಿ ಜಾಸ್ತಿ, ಹಳ್ಳಿ ಕಡೆನೂ ಅಷ್ಟೇ ಈ ಥರ ರಂಗೋಲಿಗಳೇ ಜಾಸ್ತಿ ಹಾಕ್ತಾರೆ. ನನಗೆ ಜಾಸ್ತಿ ಇಷ್ಟ ಈ ಥರ ರಂಗೋಲಿಗಳು ಕಲಿಬೇಕು ಹಾಕಬೇಕು ಅಂತಂದರೆ. ಇವಿಷ್ಟನ್ನು ಹಾಕ್ಕೊಂಡು ಮಧ್ಯೆ ಚುಕ್ಕಿಗಳಿಗೆ ರೌಂಡ್ ಆಗ್ತಾ ಇದ್ದೀನಲ್ಲ ಅವುಗಳನ್ನೂ ಸೇರಿಸ್ಬಿಟ್ಟೆ. ಈ ಥರ ಏನಾದರೂ ಮಿಸ್ಟೇಕ್ ಆದರೆ ಅಲ್ಲಲ್ಲೇ ಸೇರಿಸ್ಕೊಂಡು ಜಾಯಿನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅಷ್ಟಕ್ಕೆ ಬಿಟ್ಟಿಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹಾಕ್ಕೋಬೇಕು ಅಂತ ಹೇಳಿದ್ನಲ್ಲ. ಸೈಡಲ್ಲಿ ಈ ಥರ 2 ಲೈನ್ ಹಾಕ್ಕೊಂಡು ಹೊಸ್ಲಿಗೆ ಹಾಕ್ಕೋತೀವಲ್ಲ ಸಣ್ಣದಾಗಿ ರಂಗೋಲಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಮೂಲೆಯಲ್ಲೂ ಈ ಥರ ರಂಗೋಲಿನ ಹಾಕ್ಕೊಂಡು ಡಿಸೈನ್ ಮಾಡಿಕೊಂಡು ಆಮೇಲೆ ಪಕ್ಕದಲ್ಲಿ ಚುಕ್ಕಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಯಾರಿಗಾದ್ರೂ ಚುಕ್ಕಿ ಇಟ್ಟು ರಂಗೋಲಿಗಳು ಹಾಕ್ಕೊಳಕ್ಕೆ ಬರಲ್ಲ ದೊಡ್ಡದಾಗಿ ಅಂದರೆ ಈ ಥರ ಟ್ರೈ ಮಾಡ್ಬೋದು ಆರಾಮಾಗಿ. ಆಮೇಲೆ ಸೈಡಲ್ಲಿ 5 ಚುಕ್ಕಿ ರಂಗೋಲಿ ಹಾಕ್ಕೊಳ್ತೀವಲ್ಲ ಫ್ರೆಂಡ್ಸ್, ಸುತ್ತು ರಂಗೋಲಿನೇನೆ ಸಿಂಪಲ್ ಆಗಿ ಆಗಾಗ ಅದೇ ಥರ ಚುಕ್ಕಿ ಇಟ್ಕೊಂಡು ಅದನ್ನು ಜಾಯಿಂಟ್ ಮಾಡ್ಕೊಂಡು ಹೋದೆ. ಇದೇ ಥರ ಎಷ್ಟು ದೊಡ್ಡದಾಗಿ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು, ಕಷ್ಟ ಅನ್ಸಲ್ಲ. ಹಿಂಗೆ ಕುತ್ತಿದ ಹತ್ರನೇ ಹಾಕ್ಕೋಬೋದು. ಎಷ್ಟು ಚೆನ್ನಾಗೈತಲ್ಲ ಈ ಐಡಿಯಾ. ಇಷ್ಟು ದಿನ ನನ್ನ ತಲೆ ಎಲ್ಲಿತ್ತು ಅಂತಲೇ ಗೊತ್ತಿರಲಿಲ್ಲ. ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ನೇನೋ ಕೋಲ್ಡ್ ಆಗಿರಲಿ ಅಂತ. ಇವತ್ತು ತಾನೇ ಈ ಐಡಿಯಾ ಬಂತು, ಹಾಕೇ ಬಿಟ್ಟೆ. ಆಮೇಲೆ ಅನ್ನಿಸ್ತು ಇನ್ಮೇಲೆ ಬೇರೆ ಡಿಸೈನ್ ರಂಗೋಲಿಗಳು ಇದೇ ಥರ ದೊಡ್ಡದಾಗಿ ಹಾಕ್ಬೋದು ನಾನು ಅಂತ. ಮತ್ತು ಈ ರಂಗೋಲಿಗಳಿಗೆ ಮಧ್ಯೆ ಕಲರ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೋ. ಒಂದಿನ ಅದನ್ನು ಸಹ ನಾನು ಟ್ರೈ ಮಾಡಬೇಕು. ಈ ರಂಗೋಲಿಗೆ ಕಲರ್ ಹಾಕಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ನೋಡಿ ಎಷ್ಟು ದೊಡ್ಡ ರಂಗೋಲಿ ಆಗೋಯ್ತು. ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಇದಕ್ಕೆ ಇಟ್ಕೆ ಪುಡಿನೂ ಸಹ ಹಾಕ್ಕೊಂಡು ಡೆಕೋರೇಷನ್ ಮಾಡಿಕೊಂಡೆ. ಡೈರೆಕ್ಟಾಗಿ ನೋಡೋಕೆ ಮಾತ್ರ ಹಂಗೆ ಲಕ್ಷಣವಾಗಿ ಕಾಣಿಸ್ತಾಯಿತ್ತು. ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ಆಮೇಲೆ ತುಳಸಿ ಗಿಡದ ಹತ್ರ ಬಂದೆ. ನಿನ್ನೆ ತಾನೇ ನಮ್ಮ ಮನೆಗೆ ತುಳಸಿ ದೇವಿ ಹೊಸಬರು ಬಂದಿದ್ದಾರಲ್ಲ ಅವ್ರಿಗೆ ಸ್ಪೆಷಲ್ಲಾಗಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಇಷ್ಟು ದೊಡ್ಡದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಹಳೆ ತುಳಸಿಗೂ ಮತ್ತು 2 ತುಳಸಿಗೂ ಸೇರಿ ಒಂದೇ ರಂಗೋಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಈ ಥರ ಬಾರ್ಡ್ರ್ ಹಾಕ್ಕೊಂಡು ಚುಕ್ಕಿ ಇಟ್ಕೊಂಡು ಬಾರ್ಡ್ರ್ ಹಾಕ್ಕೊಂಡು ಇಲ್ಲೂ ಸಹ 5 ಚುಕ್ಕೆ ರಂಗೋಲಿನೇ ಹಾಕ್ಕೊಂಡೆ. ಸದ್ಯಕ್ಕೆ ಯಾವುದು ನೆನಪಾಗಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಐತೆ ಫ್ರೆಂಡ್ಸ್. ಆ ರಂಗೋಲಿ ಹಾಕ್ಬೇಕಾದ್ರೆ ತುಳಸಿ ಗಿಡದ ಹತ್ರ ಇದಾಕನ ಅಂತ ಮೈಂಡಲ್ಲಿ ಬಂತು. ತುಳಸಿ ಗಿಡದ ಹತ್ರ ಬಂದಿದ ತಕ್ಷಣ ಮರ್ತೋಗ್ಬಿಟ್ಟೆ. ಫೈನಲಿ ನಮ್ಮ ರಂಗೋಲಿ ಇಷ್ಟು ಸೂಪರಾಗಿ ಬಂತು. ಇದು ನಮ್ಮ ರಂಗೋಲೀಸ್, ಇದು ನಮ್ಮ ಟಾಮ್ಸ್. ಅನ್ನ ಹಾಲೆಲ್ಲ ಚೆಲ್ಕೊಂತ ತಿಂತಿದ್ದೆ ಟಾಮ್, ಗಾಯ ಮಾಡಿಕೊಂಡು. ಗಾಯ ಆಗೈತ ಟಾಮ್? ನಿಮಗೆಲ್ಲ ತೋರಿಸ್ತಾವನೆ ನೋಡಿ ಫ್ರೆಂಡ್ಸ್. ನಾನು ಗಾಯ ಮಾಡ್ಕೊಂಡಿದ್ದೀನಿ, ಸಾಧನೆ ಮಾಡಿದ್ದೀನಿ ಅಂತ. ಓಹ್ ಪ್ರೀತಿ ಉಕ್ಕ ಕರಿತೈತೆ. ಈಗ ಟಿಫನ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ ನಾನು. ಒಬ್ಬಟ್ಟು ಸಾರು ಜಾಸ್ತಿ ಐತೆ, ಇದಕ್ಕೆ ಅನ್ನಕ್ಕೆ ಮ್ಯಾಚ್ ಮಾಡುವ ಅಂತ ಅನ್ಕೊಂಡೆ. ನೋಡಿದ್ರೆ ಸ್ವಲ್ಪ ಐತೆ. ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ಸಾಂಬಾರು. ಫೈನಲಿ ಒಬ್ಬಟ್ಟು ಸಾರು ಕಲಿತೆ ಅಷ್ಟೇ. ಇನ್ ಲೈಫಲ್ಲಿ ಇನ್ನು ಕಲಿಬೇಕು ಅನ್ಕೊಳ್ಳೋದು ಏನಿಲ್ಲ ಫ್ರೆಂಡ್ಸ್. ಒಬ್ಬಟ್ಟು ಸಾರು ಕಲಿತೆ, ಖುಷಿ ಆಯ್ತು. ನೋಡಿ ಕುದಿಸ್ತಾ ಇದ್ರೆ ಮನೆಯೆಲ್ಲ ಘಮ ಅಂತೈತೆ. ಇದೇ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಂತು ಫ್ರೆಂಡ್ಸ್. ಅಷ್ಟೇ ಸಾರು ಸಾಲಲ್ಲ ನಮ್ಗೆ, ಜೊತೆಗೆ ಒಬ್ಬಟ್ಟು ಐತೆ. ಇವತ್ತು ತಂಗ್ಳು ಪಂಗ್ಳೆಲ್ಲ ಖಾಲಿ ಮಾಡೋದೇ ಎಲ್ಲ ಹೆಣ್ಮಕ್ಳ ಕೆಲಸ. ಯುಗಾದಿ ಹಬ್ಬ ಆಗ್ಲಿ ಯಾವ್ದೇ ಹಬ್ಬ ಆಗ್ಲಿ ಮಾರೇ ದಿನ ತಂಗ್ಳು ಖಾಲಿ ಮಾಡೋದೇ ಕೆಲಸ. ಅಡುಗೆ ಮನೆ ಕಡೆ ಬರೋದೇ ಇಲ್ಲ. ಆದ್ರೂ ನಾನು ಬರ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ, ಯಾಕಂದ್ರೆ ಸಾರು ಸ್ವಲ್ಪ ಐತಲ್ಲ ಅದಕ್ಕೆ ಇತ್ತಲ್ಲ ಫ್ರೆಂಡ್ಸ್. ನಮ್ಮ ಅಪ್ಪತ್ ಬಂದವ ಪುಳಿಯೋಗ್ರೆ ಅಷ್ಟೇ. ಸಡನ್ ಆಗಿ ಪುಳಿಯೋಗ್ರೆ ಗೊಜ್ಜು ಮಾಡಿ ಅನ್ನ ಕಲ್ಸಿ ತಿಂತಾರೋದೆ. ಸಂಜೆವರೆಗೂ ಅಡುಗೆ ಮನೆ ಕಡೆ ತಲೆ ಹಾಕ್ಬಾರ್ದು ಅಂತ ಅನ್ಕೊಂಡೆ, ತಲೆ ಹಾಕುವಂತ ಪರಿಸ್ಥಿತಿ ಬಂದೇ ಬಿಡ್ತು. ಏನ್ ಹೇಳಿ ಫ್ರೆಂಡ್ಸ್, ಇಂಥ ರಂಗೋಲಿಗಳು ಲಕ್ಷಣ ಕೊಟ್ಟಷ್ಟು ಬಾಗಿಲಿಗೆ ಯಾವುದೇ ರಂಗೋಲಿ ಕೊಡಲ್ವಲ್ಲ ಫ್ರೆಂಡ್ಸ್. ಅದೇ ನನಗೂ ಆಶ್ಚರ್ಯ. ಹಾಯ್ ಟಾಮ್ ಫ್ರೆಂಡ್. ಟಾಮ್ ಇಲ್ಲ, ಇದೊಂದು ಗಿಡ ಬಿಟ್ಟು ಬೇರೆ ಗಿಡದಲ್ಲಿ ಕರ್ಬೇವಿನ ಸೊಪ್ಪು ಟೇಸ್ಟೇ ಇರೋಲ್ವಲ್ಲ ಹೆಂಗೆ ಅಂತ. ಈ ಗಿಡದಲ್ಲೇ ಟೇಸ್ಟ್ ಇರೋದು. ಬೇಗ ಬೆಳಿಲಪ್ಪ ಗಿಡ. ನನಗೆ ಡೈಲಿ ಬಂದು ಕಿತ್ಕೋತಾ ಇದ್ರೆ ಎಲ್ಲಿ ಬೆಳಿತೈತೆ. ಎಷ್ಟೆಷ್ಟು ಬೇಕು ಒಗ್ಗರಣೆಗೆ ಅಷ್ಟೇ ಕಿತ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಸೌದೆ ಇಲ್ದಿರ ಬೆಳಗ್ಗೆಯಿಂದ ತಲೆ ಓಡಾಡ್ತಾ ಇತ್ತು. ಯಾವ ಕಡೆ ಹೋಗೋದು ಇಲ್ಲೇ ಸಿಕ್ತು. ಪಾತ್ರೆಗಳು ಒಂದು ರಾಶಿ ಇದಾವಲ್ಲಪ್ಪೋ. ನೆನೆ ಹಬ್ಬದು ತೊಳೆದೇ ಇಲ್ಲ ಫ್ರೆಂಡ್ಸ್. ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಟ್ಟೆ ಮನೆಯೊಳಗೆ. ನೀರು ಕಾಯಿಸ್ಬೇಕು. ಹಾವುಗಳಿರ್ತವೆ ಎಲೆ ಒಳಗಡೆ ಕೊಳಕ್ ಮಾಡ್ಲೇ ಇರೋದು ಗೊತ್ತು ತಾನೆ. ಕೈಯಲ್ಲಿ ಬಚ್ತಿಯಲ್ಲ, ಸ್ವಲ್ಪ ಕಡ್ಡಿಲಿ ಇದು ಮಾಡ್ಬಿಟ್ಟು ಮಾಡು. ಹಿಡ್ಕೋತೀಯಾ? ಇದು ತೊಳೆಲ್ಲ ಹಾಕೊಂಡ್ರಲ್ಲೇ ತೊಲೆ. ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್, ಹಿಂಗೆ ಹೇಳಿದ್ರೆ. ನೀರು ಕಾಯಿಸ್ಕೊಡ್ತೀಯಾ? ಥ್ಯಾಂಕ್ಸ್ ಅಪ್ಪಿ ನಿನ್ನ ಎಳಿಲು ಸೇವೆಗೆ. ಹಾಗಾದ್ರೆ ಬೇಗ ಹೋಗಿ ಪುಳಿಯೋಗರೆ ಮಾಡ್ತೀನಿ ಇರು. ಏನೋ ನಾಳೆ ನಾನ್ ವೆಜ್ ತಿನ್ನ ಇರೋ. ಕಾಲ್ ತಿನ್ಬೇಡ ಇರಟ. ಈ ಮನೆಗೆ ಬಂದಾಗಿದ್ದ ನಾನ್ ವೆಜ್ ತಿಂದೆ ಬರೀ ಪುಳಿಚಾರು ಊಟ ತಿಂದು ನನ್ನ ನಾಲ್ಗೆ ಕೆಟ್ಟು ಕೆರೆ ಆಗಿ ಕೆಂಗೇರಿ ಮೋರಿ ಆಗಿದೆ. ಓಕೆ ಫ್ರೆಂಡ್ಸ್, ನಾನೀಗ ಮಾಡ್ತಿದ್ದೀನಿ ಪುಳ್ವೆ ಅಳಿಯಾಸ್ ಪುಳಿಯೋಗರೆ.
ಇದು ಕಡ್ಲೆ ಹಿಟ್ಟು ನಾನು ಯಾವತ್ತೂ ಹಿಟ್ಟುಗಳು ಹಿಂಗೆ ಫ್ರಿಜ್ ಅಲ್ಲಿ ಇಡೋಳೆ ಅಲ್ಲ ಫ್ರೆಂಡ್ಸ್, ಇದೆ ಫಸ್ಟ್ ಟೈಮ್ ಇಟ್ಟಿದ್ದು. ಅದೇನಂದ್ರೆ ನೆನೆ ಒಬ್ರಣ್ಣ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಅವ್ರು ಬಂದ್ಮೇಲೆ ಬಿಸಿ ಬಿಸಿಯಾಗಿ ಬಜ್ಜಿ ಹಾಕೊಡುವ ಅಂತ ಇಟ್ಟಿದ್ದೆ. ನೋಡಿದ್ರೆ ಅಣ್ಣ ಬಂದೇ ಇಲ್ಲ ಪಾಪ, ಟೈಮ್ ಆಗೋಯ್ತು ಅಂತಂದ್ರು. ಅದಕ್ಕೆ ಹಿಟ್ಟು ಉಳ್ಕೋದು. ಇದನ್ನ ನಾನೀಗ ಆಲೂಗಡ್ಡೆ ಇಲ್ಲ, ಆಲೂಗಡ್ಡೆ ಬಜ್ಜಿ ಮಾಡೋಣ ಅಂದ್ರೆ, ಮೆಣಸಿನ್ಕಾಯಿ ಖಾಲಿ ಆಯ್ತು, ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂದ್ರೆ ಈರುಳ್ಳಿ ಬಜ್ಜಿ. ಗಂಡಪ್ಪ ಪುಳಿಯೋಗರೆಗೆ ಯಾವ್ದಾದ್ರು ಬಜ್ಜಿ ಬೇಕಾ? ಬೇವಿನ ಸೊಪ್ಪು ಬಜ್ಜಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ತಿನ್ನೋ ಧೈರ್ಯ ಇದ್ರೆ ಬಾ ಫ್ರೆಂಡ್ಸ್. ಈರುಳ್ಳಿ ಬಜ್ಜಿ ಒಂದ್ ಮಾಡ್ಬೇಕು. ಈರುಳ್ಳಿ ಬಜ್ಜಿಗೆ ಏನಂದ್ರೆ ಎಣ್ಣೆ ಜಾಸ್ತಿ ಕುಡಿತೈತೆ, ಒಂಥರ ತಿನ್ನಕ ಅಷ್ಟು ರುಚಿ ಇರಲ್ಲ, ಯಾವಾಗ್ಲೂ ಅಪರೂಪಕ್ಕೆ ಸರಿಯೋದು. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಈರುಳ್ಳಿ ಬೋಂಡ ಮಾಡ್ತೀನಿ. ಇದಕ್ಕೆ ಒಂದ್ ಸ್ವಲ್ಪ ಹಿಟ್ಟು ಹಾಕ್ತೀನಿ, ಹಸಿಮೆಣಸಿನಕಾಯಿ ಕೊತ್ತಂಬರಿ ಈರುಳ್ಳಿ ಕುಯ್ದಾಕ್ತೀನಿ, ಬೋಂಡ ಮಾಡ್ತೀನಿ, ಪುಳಿಯೋಗರೆ ಮಾಡ್ತೀನಿ. ಎರಡು ಸೂಪರ್ ಕಾಂಬಿನೇಷನ್ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಬಾಕ್ಸ್ ಆಕಾರದಲ್ಲಿ ಬೋಂಡಕ್ಕೆ ಕಟ್ ಮಾಡ್ಕೋಬೇಕು, ಉದ್ದಾಕಾರದಲ್ಲಿ ಪುಳಿಯೋಗರೆ ಕಟ್ ಮಾಡ್ಕೋಬೇಕು. ಒಂದೊಂದಕ್ಕೂ ಒಂದೊಂದು ಕಟಿಂಗು. ತಾಟಕ್ತನ ಸತ್ಯ ರುಚಂದ್ರ ತುಂಡಿ ತಂಗಿ ಶಿವ. ಇವತ್ತೊಂದ್ ಸ್ವಲ್ಪ ಉದ್ರ ಬಂದಂಗೆ ಇದೆ, ಕೈಯಲ್ಲೇ ಮುಟ್ತೀನಿ ಅಂತ ಏನ್ ಅನ್ಕೋಬೇಡಿ ಫ್ರೆಂಡ್ಸ್. ಐ ಆಮ್ ವೆರಿ ಪವರ್ಫುಲ್ ವುಮೆನ್, ಅದಕ್ಕೆ ಫ್ರೆಂಡ್ಸ್ ಕೈಯಲ್ಲೆಲ್ಲ ಮುಟ್ತೀನಿ. ಬಿಸಿ ಎಣ್ಣೆನೆ ಮುಟ್ಟು ಬಿಡ್ತೀನಿ ಅಂತ ಹೇಳಕ್ಕಾಗಲ್ಲ, ಆರಿದ್ರೆ ಬಾಯಿ ಪಡ್ಕೋತೀನಿ. ಎಣ್ಣೆ ಒಂದ್ ಸ್ವಲ್ಪ ಆರಂಗಿಲ್ಲ. ಈ ತರ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಹಿಟ್ಟಾಗಿ ಕಲ್ಸ್ಕೊಬಿಟ್ರೆ ಬೋಂಡಕ್ ರೆಡಿ. ವೇಸ್ಟೇ ಮಾಡ್ಕೊಳಂಗಿರಲ್ಲ. ಶಿವಾಗ ಸಿಕ್ಕಾಬಿಟ್ಟೆ ಇಷ್ಟ ಬಜ್ಜಿ ಬೋಂಡ ಅವೆಲ್ಲ, ಅದಕ್ಕೆ ಅಪ್ರೂಪಕ್ಕೆ ಮಾಡ್ತೀನಿ. ಇವೆಲ್ಲ ಡೈಲಿ ತಿನ್ನಕ್ ಹೋಗ್ಬಾರ್ದು ಫ್ರೆಂಡ್ಸ್. ಪುಳಿಯೋಗರೆಗೆ ಬೇಕಾದ ಐಟಮ್ಸು, ಬೋಂಡಕ್ಕೆ ಬೇಕಾದ ಐಟಮ್ಸ್ ಎಲ್ಲ ರೆಡಿ ಆಗಿತ್ತು. ದೊಡ್ಡ ದುರಂತ ಏನಂದರೆ ಮೇನ್ ಬೆಳ್ಳುಳ್ಳಿನೇ ಬಿಡಿಸ್ಕೊಳ್ಳೋದು ಮರ್ತುಬಿಟ್ಟಿದ್ದೆ. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಬೇಳೆಗಳು ಹಾಕ್ಕೊಂಡು ಹುರ್ಕೋಬೇಕಾದ್ರೆ ಜ್ಞಾನ ಬಂತು, ಏನೋ ಮರ್ತಿದ್ದೀನಲ್ಲ ಅಂತ. ಆಮೇಲೆ ಬೆಳ್ಳುಳ್ಳಿನ ಜಚ್ಕೊಂಡೆ. ಹಿಂಗಿರುತ್ತೆ ಫ್ರೆಂಡ್ಸ್ ನನ್ನ ಮರವು. ಕಾಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಾಸಿವೆ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡು, ಹಿಂಗೂ ಹಾಕ್ತೆ ಫ್ರೆಂಡ್ಸ್. ಇವೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋದು. ಉಪ್ಪುನೂ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಪುಳಿಯೋಗರೆನ ಮಿಲ್ಲಿಂದ ತಂದಿರೋದು, ಹಂಗಾಗಿ ಇಷ್ಟಪಟ್ಟು ತಿಂತೀವಿ ನಾವು. ಪ್ಯಾಕೆಟ್ದು ಅಷ್ಟಕ್ಕಷ್ಟೇ ಮಾಡಿದ್ರೆ ಶಿವ ತಿನ್ನಲ್ಲ. ಒಂದು ಕಡೆ ಬೋಂಡನೂ ಹಾಕ್ಕೊಂಡೆ. 2 ಅಡುಗೆ ಒಂದೇ ಸಲ ಆಗಿಬಿಟ್ರೆ ಟಿಫನ್ ಬೇಗ ಮುಗ್ದೋಗ್ತಿದೆ ಅಂತ ಅಂದ್ಬಿಟ್ಟು ಈ ಥರ ಪುಳಿಯೋಗರೆ ಮತ್ತು ಬೋಂಡ ಮಾಡ್ಕೊಂಡ್ರೆ ಸೈಡ್ಗೆ ನಾವು ಕಡಲೆಕಾಯಿ ಚಟ್ನಿ ಮಾಡ್ಕೊಂಡ್ರೆ ಸೂಪರಾಗಿರ್ತೈತೆ. ಪುಳಿಯೋಗರೆಗೂ ಕಡಲೆ ಬೀಜ ಚಟ್ನಿಗೆ ಸೂಪರ್ ಡೂಪರ್ ಕಾಂಬಿನೇಷನ್ನು. ಟ್ರೈ ಮಾಡ್ಬೇಕು ಯಾವಾಗಲಾದ್ರೂ ಒಂದು ಸಲ. ಟೈಮ್ ಇಲ್ಲ ಅಂತ ನಾನು ಮಾಡೋಕ್ಕೋಗಲ್ಲ. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಆದಮೇಲೆ ಪುಳಿಯೋಗರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಇರಲಿಲ್ಲ ಫ್ರೆಂಡ್ಸ್ ನಮಗೆ, ನೋಡಿದ್ರೆ ಪುಳಿಯೋಗರೆ ಪೌಡ್ರಲ್ಲೇ ಇತ್ತು ಸದ್ಯ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಎಣ್ಣೆ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಆಗಕ್ಕೆ ಬಿಡಬೇಕು. ಸೈಡಲ್ಲಿ ಬೋಂಡನು ಉಲ್ಟಾ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೆ. ಇದೆಲ್ಲ ಚೆನ್ನಾಗಿ ಘಮ ಸ್ಮೆಲ್ ಬಂದಮೇಲೆ ಹುಣಸೆ ರಸ ಹಾಕ್ಕೊಳ್ಳೋದು, ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡೋದು. ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಲ್ಲ, ಹಂಗಾಗಿ ಇವಾಗ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಲ್ಲನೂ ಮರ್ತುಬಿಟ್ಟಿದ್ದೆ ಹಾಕೋದು, ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಜಾಸ್ತಿ ಮರೋ ಬಂದ್ಬಿಟ್ಟೈತೆ. ಆಮೇಲೆ ಗೊಜ್ಜು ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಅನ್ನ ಹಾಕ್ಕೊಂಡು ಅದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಒಂದು ಸ್ಮೆಲ್ ಬರ್ತೈತೋ ಇಲ್ಲ ಗೇಟ್ ತನಕ ಸ್ಮೆಲ್ ಹೋಗ್ತೈತೆ. ಅವಾಗ ಒಂದೇ ಭಯ, ಯಾರಾದರೂ ಪುಳಿಯೋಗರೆ ನಮ್ಗೊಂಚೂರು ಕೊಡ್ರಿ ಅಂತ ಮನೆ ತನಕ ಬಂದ್ಬಿಟ್ಟಾರೋ ಏನೋ ಅಂತ. ಆದರೂ ಏನು ಪರವಾಗಿಲ್ಲ ಫ್ರೆಂಡ್ಸ್, ಮನೆಗೆ ಬಂದರೆ ನನಗೆ ಅಡುಗೆ ಮಾಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಧಾರಾಳವಾಗಿ ಬನ್ನಿರಿ. ಪುಳಿಯೋಗರೆ ಬೋಂಡ ಮಾರ್ನಿಂಗ್ ಸೂಪರ್ ಟಿಫನ್ ಅಲ್ಲ. ರಸನೂ ಬೇಕಾ? ಬೇಡ. ಓಕೆ ಫ್ರೆಂಡ್ಸ್, ಒಂದು ರಾಶಿ ಪಾತ್ರೆ ಇದಾವೆ, ಬೇಗ ತೊಳ್ಕೊಂಡು ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಆಮೇಲೆ ಫ್ರೆಶ್ ಆಗಿ ಪೂಜೆ ಮಾಡ್ಬೋದು. ನಿನ್ನೆ ಹೂವು ಹಾಕಿದ್ನಲ್ಲ ಹಬ್ಬಕ್ಕೆ ಅಂತ, ಆ ಹೂವೆಲ್ಲ ತೆಗೆದ್ಬಿಟ್ಟು ಹೊಸ ಹೂವು ಇಟ್ಟು ದೀಪ ಹಚ್ಕೊಳ್ತಾ ಇದ್ದೀನಿ. ನನಗೊಂದೇ ಒಂದು ಕನ್ಫ್ಯೂಷನ್ ಐತೆ, ಹಳೆ ಹೂವದಲ್ಲಿ ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ ತುಂಬ ಜನ. ನಾನು ಯಾವತ್ತೂ ಆ ಥರ ಹಚ್ಚಿಲ್ಲ. ಹಚ್ಬೋದು ಆ ಥರ. ನಿನ್ನೆ ತಾನೇ ಹಾಕಿರ್ತೀವಲ್ಲ, ಫ್ರೆಶ್ ಆಗಿರ್ತವೆ ಹೂವುಗಳು, ಅವುಗಳನ್ನ ಹೆಂಗೆ ತೆಗೆದ್ಬಿಟ್ಟು ಪೂಜೆ ಮಾಡೋದು ಅಂತ ಸ್ವಲ್ಪ ಮನ್ಸಿಗೆ ಅನಿಸ್ತೈತೆ. 10 ಗಂಟೆ ಅಷ್ಟಲ್ಲಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಫುಲ್ ಖುಷಿ ಆಯಿತು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಷ್ಟ ಅನ್ನ ಒಂದೇ ತುತ್ತಾಗೋದು, ಒಂದು ತುತ್ತನ್ನ ಜಾಸ್ತಿ ಆಗ್ಬಿಡ್ತೈತೆ ಶಿವಾಗೆ. ಡೈಲಿ ಹಿಂಗೆ ಫ್ರೆಂಡ್ಸ್, ಒಂದು ತುತ್ತನ್ನ ಬಿಟ್ಬಿಟ್ಟು ಹೋಗ್ತೈತೆ. ಅದು ದೇವ್ರು ಕೊಟ್ಟ ಪ್ರಸಾದ ಅನ್ಕೊಂಡು ನಾನು ಕೈ ಮುಕ್ಕೊಂಡು ತಿನ್ಬೇಕು ಅಂದ್ರೆ ನಾನೇ ಹೇಳಿದ್ದೆ ಅವಾಗ, ನೀನು ಎಷ್ಟೇ ಊಟ ತಿನ್ನೋದು ಅದ್ರಲ್ಲಿ ಒಂದು ತುತ್ತು ಉಳಿಸು ಅಂತ. ಶಿವ ತಿಂದು ಬಿಟ್ಟಿರೋ ಊಟ ಒಂಥರ ಟೇಸ್ಟ್ ಇರ್ತೈತೆ ಫ್ರೆಂಡ್ಸ್. ಈಗ ಪುಳಿಯೋಗರೆ ಒಬ್ಬಟ್ಟು ಬಿಸಿ ಮಾಡ್ಕೊತೀನಿ, ಬೋಂಡ್ ಹಾಕೋತೀನಿ, ತಿಂತೀನಿ. ಆಮೇಲೆ ಒಂದು ಸ್ಪೆಷಲ್ ರೆಸಿಪಿ ಬರ್ತೀನಿ. ಆ ರೆಸಿಪಿಗೆ ನಾನೀಗ ಕೆಲವೊಂದು ಐಟಮ್ಸ್ನ ನೆನೆ ಹಾಕ್ಬೇಕು. ಸಬ್ಜಾ ಸೀಡ್ಸ್ ಮತ್ತೆ ಬಾದಾಮ್ ಕೂಡ ನೆನೆ ಹಾಕ್ಬೇಕು ಫ್ರೆಂಡ್ಸ್. ನಾನು ಕಂಡುಹಿಡಿತಾ ಇರೋ ಹೊಸ ರೆಸಿಪಿಗೆ ಇವೆರಡು ಐಟಮ್ ತುಂಬಾ ಮುಖ್ಯ. ಒಂದು ಸ್ಪೂನ್ ಅಷ್ಟು ಬೇಡ, ಇನ್ನೊಂದು ಸ್ವಲ್ಪ ಹಾಕ್ತೀನಿ.
ಜಾಸ್ತಿ ಮಾಡಿದ್ರೆ ಯಾರಾದ್ರೂ ತಿಂತಾರಲ್ಲ ಫ್ರೆಂಡ್ಸ್, ಯಾರಿಗಾದ್ರೂ ಕೊಡ್ಬೋದು. ಬಾದಾಮ್ ಒಂದು ಇಷ್ಟು ಸಾಕು. ಇದು 1 ಟೈಮ್ ಉಳಿಸ್ಕೋತೀನಿ ನಾನು. ನೆಕ್ಸ್ಟ್ ತಗೊಳ್ಳೋ ತನಕ ಇದಿರ್ಬೇಕು ಫ್ರೆಂಡ್ಸ್, ಎಮರ್ಜೆನ್ಸಿಗೆ ಇರಲೇಬೇಕು. ಎರಡು ಒಟ್ಟಿಗೆ ಹಾಕಿ ನೆನೆಸ್ತಾ ಇರೋದೆ, ಎರಡು ಸಪರೇಟ್ ಗ್ಲಾಸ್ ಯಾಕೆ ಇಲ್ಲಿ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್. ಈ ಹಣ್ಣುಗಳಿಗೋಸ್ಕರ ಈ ರೆಸಿಪಿ, ಸಾರಿ ಈ ಹಣ್ಣುಗಳಿಗೋಸ್ಕರ ಇದನ್ನ ನೆನೆಸ್ತಾ ಇರೋದು. ಇದರೊಳಗೆ ನಾನು ಏನೋ ಮಾಡ್ತೀನಿ ಫ್ರೆಂಡ್ಸ್, ಏನೋ ಒಂದು ಮಾಡ್ತೀನಿ ಅಷ್ಟೇ. ಇದು ನನ್ನ ಬೆಳಗಿನ ಟಿಫನ್. ರಸಮ್ ಹೋಯ್ತು ಜೊತೆಗೆ, ಲಾಸ್ಟಲ್ಲಿ ಅನ್ನ ರಸ ಸ್ವಲ್ಪ ತಿಂತೀನಿ, ಹೊಟ್ಟೆಲ್ ಗ್ಯಾಪ್ ಇದ್ರೆ ತಿಂತೀನಿ ಫ್ರೆಂಡ್ಸ್. ಮತ್ತೆ ಬಿಸಿ ಮಾಡಿದ್ರೆ ಸಾಫ್ಟ್ ಆಗ್ತೈತೆ ಫ್ರೆಂಡ್ಸ್, ಇನ್ನೊಂದ್ ಸ್ವಲ್ಪ ಸಾಫ್ಟ್ ಆಗ್ತೈತೆ, ಅದು ಚೆನ್ನಾಗಿರುತ್ತೆ ತಿನ್ನಕ್ಕೆ. ಈಗ ಮಾಡಿರೋ ಒಬ್ಬಡ್ತಾರ ಇಷ್ಟು ಚೆನ್ನಾಗಿ ಬರ್ತೈತೆ ಅಂದ್ರೆ. ಹಿಟ್ಟು ಹೂರ್ನೆಲ್ಲ ಜಾಸ್ತಿ ಕಲ್ಸ್ಕೊಂಡ್ ಮಾಡ್ತಾ ಇದ್ದೆ, 1 ವಾರ ಕುತ್ಕೊಂಡ್ ತಿನ್ಬೋದಿತ್ತು. ನಂಬಿಕೆ ಇರಲಿಲ್ಲ ಫ್ರೆಂಡ್ ಚೆನ್ನಾಗ್ ಬಂದಿದೆ ಅಂತ. ಈಗ ಬಂತು, ಇನ್ಮೇಲೆ ಮಾಡ್ತೀನಿ. ಮಧ್ಯಾಹ್ನ ಆಯ್ತು, ಬೇಸಿಗೆಗಿರೋದ್ರಿಂದ ತಣ್ಣಗೆ ಚಿಲ್ಚಿಲ್ಗೆ ಏನಾದ್ರು ತಿನ್ಬೇಕು ಅಂತ ಅನಿಸ್ತಿತ್ತಲ್ಲ, ಅದಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಹಾಲ ಅಂತ ಅನ್ಕೋತಾ ಇದೀರಾ ಫ್ರೆಂಡ್ಸ್? ಇಲ್ಲ ಫ್ರೆಂಡ್ಸ್, ನಾನೊಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಲೈಫಲ್ಲಿ, ಸಾರಿ ನನ್ನ ಲೈಫಲ್ಲಿ ಈ ಥರ ಒಂದು ಜೀವನ ನನಗೆ ಶಿಫ್ಟ್ ಆಗ್ತೈತೆ ಅಂತ ಅಂತಾನೆ ಅನ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್. ಇಷ್ಟು ಹೆಲ್ತಿಯಾಗಿ ಇಷ್ಟೊಂದೆಲ್ಲ ಐಟಮ್ಸ್ ಹಾಕಿ ನಾನೊಂದು ರೆಸಿಪಿ ಮಾಡ್ತೀನಿ ಅನ್ನೋದು ನಾನು ಅನ್ಕೊಂಡಿರ್ಲಿಲ್ಲ. ಡ್ರೀಮ್ ಆಗಿತ್ತು, ಡ್ರೀಮ್ ಕಮ್ಸ್ ಟ್ರೂ ಆಯ್ತು ಫ್ರೆಂಡ್ಸ್. ಈಗ ಖುಷಿಗೆ ಏನೇನೋ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಒಂದು ರೆಸಿಪಿ ಮಾಡ್ತಿದ್ದೀನಿ ನಾನು, ಹೇಳೇ ಬಿಡ್ತೀನಿ ಫ್ರೆಂಡ್ಸ್, ಅದೆಲ್ಲ ಏನು ಮುಚ್ಚು ಮಾಡಿ. ಫಲೂಡಾ ಮಾಡ್ತಿದ್ದೀನಿ. ಸಾರಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅದಕ್ಕೆ ಈ ಹಣ್ಣುಗಳು ಏನೇನೋ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಸಕ್ಕರೆ ಕಾಯಿಸಕ್ಕೆ ಇಟ್ಟಿದ್ದೀನಿ, ಗಟ್ಟಿಯಾಗಿ ಕಾಯಿಲಿ, ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಅಂದ್ಬಿಟ್ಟು. ಓಕೆ ಬನ್ನಿ ಫ್ರೆಂಡ್ಸ್, ರೆಸಿಪಿಗೆ ಏನೆಲ್ಲ ತಗೊಂಡಿದ್ದೀನಿ ತೋರಿಸ್ಬಿಟ್ಟು ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ಇದು ಎಲ್ಲ ಮಾಡಿಬಿಟ್ಟು ಕೋಲ್ಡ್ಗೆ ಇಟ್ಬಿಟ್ಟು ಆಮೇಲೆ ತಿನ್ನೋಂಥದ್ದು. ದ್ರಾಕ್ಷಿ, ಆಪಲ್ಲು, ಒಂದು ದಾಳಂಬಿ, ಬಾಳೆಹಣ್ಣು. ಹಾಲು ಯಾಕೆ ಹಿಂಗೆ ನೀರಲ್ಲಿ ಇಟ್ಟಿದ್ದೀನಿ ಅಂದರೆ ಮರ್ತ್ಬಿಟ್ಟು ಕಾಯಿಸ್ಬಿಟ್ಟೆ, ಒಂದು ಸ್ವಲ್ಪ ಬೆಚ್ಚಗಾಗೋಯ್ತು, ಅದಕ್ಕೆ ತಣ್ಣಗಾಗ್ಲಿ ಅಂತ ಇಟ್ಟಿದ್ದೀನಿ. ಇದು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಬೇಕಲ್ಲ, ಬಿಸಿ ಹಾಲಲ್ಲಿ ಉಂಡುಂಡೆ ಆಗ್ಬಿಡ್ತೈತೆ ಅಂದ್ಬಿಟ್ಟು. ಇದು ಸಬ್ಜಾ ಸೀಡ್ಸ್, ಬಾದಾಮ್ ಗೊಂದು ಆವಾಗಲೇ ನೆನೆಸಿದ್ದು. ಇದಕ್ಕೆ ಇತ್ಲೇನು ಬೇಕಾಗಿಲ್ಲ, ಸೈಡ್ಗೆ ಹೋಗ್ತೈತೆ ಫ್ರೆಂಡ್ಸ್. ಹೆಲ್ತಿ ಐಟಮ್ಸ್ ಇವೆಲ್ಲ. ಗೋಡಂಬಿ, ಬಾದಾಮಿ, ಕಪ್ ದ್ರಾಕ್ಷಿ, ಇನ್ನೊಂದು ದ್ರಾಕ್ಷಿ. ಇದು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್, ಇದು ಹಾಕ್ತಾರೆ ಅಂತಾನು ಗೊತ್ತಿಲ್ಲ. ಇತ್ತು ಎತ್ಕೊಂಡೆ. ಇದರಲ್ಲಿ ಸೂರ್ಯಕಾಂತಿ ಬೀಜ, ಇದು ಪಿಸ್ತಾನೋ ಕುಂಬಳಕಾಯಿ ಬೀಜನೋ ಏನೋ ಒಂದು ಬೀಜ ಫ್ರೆಂಡ್ಸ್. ಇವೆಲ್ಲ ಹಾಕಿ ಹೆಲ್ತಿ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಅದಕ್ಕೆ ಆಪಲ್ ಕಟ್ ಮಾಡ್ಕೊಂಡು, ಬಾಳೆಹಣ್ಣು ಇವೆಲ್ಲ ಕಟ್ ಮಾಡ್ಕೋತೀನಿ. ಈಗ ಇದಕ್ಕೆ ಕಸ್ಟರ್ಡ್ ಪೌಡ್ರು ಹಾಕೋತೀನಿ, ಅರ್ಧ ಗ್ಲಾಸ್ ಅಷ್ಟು ಹಾಕೋತೀನಿ. ಸ್ವಲ್ಪ ಗಟ್ಟಿಯಾಗಬೇಕು ಫ್ರೆಂಡ್ಸ್ ನನಗೆ, ಅದಕ್ಕೆ ಸ್ವಲ್ಪ ಜಾಸ್ತಿ, ಅರ್ಧ ಗ್ಲಾಸ್ ಅಷ್ಟು ಹಾಕೋತೀನಿ. ಎಸ್, ಇಷ್ಟೊಂದು ತಗೊಂಡು ಒಂದು 2 ಸ್ಪೂನ್ ಅಷ್ಟೈತೆ. ತಣ್ಣಗಿನ ಚಿಲ್ಲಡ್ ಮಿಲ್ಕ್ ಹಾಕೋಬೇಕು, ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಪೌಡ್ರ್ ನೆಂದ್ರಲ್ಲಿ ಮಾಡ್ತಾರೆ ಅಂತ ಒಂದೇ ಡೌಟು. ವೆನಿಲಾ ಅದಲ್ಲಿ ಮಾಡ್ಬೋದು. ವೆನಿಲಾ ನೆಂದ್ರಲ್ಲಿ ಮಾಡ್ತಾರೆ, ವೆನಿಲಾ ಐಸ್ ಕ್ರೀಮಲ್ಲಿ ಮಾಡ್ತಾರೇನೋ. ಮಿಕ್ಸ್ ಮಾಡಿ ಒಂದ್ಸಲ ಮಾಡಿದಾಗ ಬಿಸಿ ಹಾಲು ಹಾಕ್ಬಿಟ್ಟು ಕರ್ಸ್ಬಿಟ್ಟು ಉಂಡುಂಡೆ ಮಾಡ್ಬಿಟ್ಟಿದೆ. ಈ ಸಲ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕು. ಹಣ್ಣುಗಳೆಲ್ಲ ಸ್ವೀಟು, ಡ್ರೈ ಫ್ರೂಟ್ಸ್ ಎಲ್ಲ ಸ್ವೀಟ್ ಇರೋದ್ರಿಂದ ಸಕ್ಕರೆ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಥರ ಮಾಡಿ ಗಂಜಿ ಥರ ಆಗಬೇಕು. ಹಂಗೆ ಆಗ್ತಾ ಐತೆ. ಆಫ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಕರೆಕ್ಟು ಕುದಿಸ್ಬಾರ್ದು ಅಂತ ಹೇಳಿದ್ರಿ, ಮರ್ತ್ಬಿಟ್ಟೆ, ಆಫ್ ಮಾಡಿಬಿಟ್ಟೆ. ಕಸ್ಟರ್ಡ್ ಪೌಡ್ರ್ ಹಾಕಿ ಕುದಿಸೋದು ಬೇಡ, ಬಿಸಿ ಹಾಲಿಗೆ ಹಾಕಿದ್ರೆ ಸಾಕು. ಇದು ತಣ್ಣಗಾದ್ರೆ ಇನ್ನೊಂಚೂರು ಗಟ್ಟಿ ಆಗ್ತೈತೆ. ಇದನ್ನು ತಣ್ಣಗಾಗಲು ಬಿಡುವ. ಶಾವ್ಗೆ ಒಂದು ಮಿಸ್ಸಿಂಗ್ ಫ್ರೆಂಡ್ಸ್. ಶಾವ್ಗೆ ಜೊತೆ ತಿನ್ನೋಕೆ ಅವತ್ತು ಎಷ್ಟು ಮಜವಾಗಿತ್ತು. ಅದೇ ಹೇಳೋದಲ್ಲ ಫ್ರೆಂಡ್ಸ್, ಅವತ್ತು ನಮ್ಮ ಸಬ್ಸ್ಕ್ರೈಬರ್ ಬಂದಿರೋದು, ಅವ್ರು ತಂದಿದ್ರು ಫ್ರೆಂಡ್ಸ್. ಅದನ್ನ ಸಖತ್ತಾಗಿತ್ತು. ಅವತ್ತಿಂದ ಒಂದೇ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ನಾನು ಮಾಡಬೇಕು ಅಂದ್ರೆ. ಅದು ಅಂಗಡಿಲಿ ತಂದಿದ್ದು, ಅಂಗಡಿನ ಬೇಕ್ರಿನ ಏನೋ ಫ್ರೂಟ್ ಹಣ್ಣುಗಳ ಜ್ಯೂಸು ಅದು ಮಾಡ್ತಾರೆ, ಅಲ್ಲಿ ಸಿಗ್ಬೋದು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಎಲ್ಲಿ ಸಿಗ್ತೈತೆ ಗೊತ್ತಿಲ್ಲ. ಮತ್ತೆ ಇದಕ್ಕೆ ಇದು ಕರ್ಬೂಜ ಹಣ್ಣು ಹಾಕ್ತಾರ ಇಲ್ಲ ಅಂತಾನು ಗೊತ್ತಿಲ್ಲ, ಆದ್ರೂ ಕಟ್ ಮಾಡ್ಕೋತಾ ಇದೀನಿ ಹಾಕ್ಬೋದು ಅಂತ. ಇರೋಬರ ಹಣ್ಣೆಲ್ಲ ಹಾಕೋಣ. ಸೂಪರ್ ಡೂಪರ್ ಬರ್ಬೇಕು ಇವತ್ತು. ಕಂಡಪ್ಪ, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು ಪ್ಲೀಸ್, ಬೈಬೇಡ. ಏನೋ ಒಂದು ಬೇಕಪ್ಪ, ಎಮರ್ಜೆನ್ಸಿ. ಶಾವಿಗೆ ಪ್ಯಾಕೆಟ್ ಚಿಕ್ಕದು ಇವಾಗ್ಲೇ ಬೇಕು. ದಿಸ್ ಇಸ್ ಟು ಎಮರ್ಜೆನ್ಸಿ. ನಿನ್ಗೋಸ್ಕರ, ನನಗೋಸ್ಕರ ಅಲ್ಲ. ಇಲ್ಲ, ನನಗೋಸ್ಕರ ಅಲ್ಲ ಫ್ರೆಂಡ್ಸ್. ನಾನು ಮಾಡೋ ಅಡುಗೆನಲ್ಲ, ಎಕ್ಸ್ಪೆರಿಮೆಂಟ್ನಲ್ಲ, ನಾನು ಪೂರ್ತಿಯಾಗಿ ತಿಂತೀನಿ. ನೋ ವೇ ಫ್ರೆಂಡ್ಸ್, ಚಂಬಲ್ ಐತೆ. ನಾನು ತಿನ್ನೋದೆಲ್ಲ ಪೂರ್ತಿಯಾಗಿ. ಸುಮ್ನೆ ನಿಮ್ ಮುಂದೆ ಟೇಸ್ಟ್ ತರ್ಬಿಟ್ಟು ಶಿವಾಗೆ ಕೊಡ್ತೀನಿ. ಆದ್ರೆ ಬಲು ತರ ಹುಡ್ತಾರ ಮಾತ್ರ ನಾನು.
ತತ್ತಿಯಪ್ಪ ತಗೋಪಪ್ಪ, ನಿಂಗೋಸ್ಕರ ಸರ್ಪ್ರೈಸ್ ಆಗಿ ಏನೋ ಒಂದು ಮಾಡ್ಕೊಡ್ತೀನಿ. ಶಾವಿಗೆ ಪಟ್ನ, ಎಸ್. ಸಣ್ಣಗಿರೋದಂತೀನಿ, ಚಿಕ್ಕ ಪ್ಯಾಕೆಟ್ ತಗೋಬಾ. ಫ್ರೆಂಡ್ಸ್, ನಮ್ಮ ರೆಸಿಗೆ ಬೇಕಾದ ಐಟಮ್ಸ್ ಎಲ್ಲ ರೆಡಿ ಆಗಿದೆ. ಎಲ್ಲ ಸಣ್ಣ ಸಣ್ಣದಾಗಿ ಹಣ್ಣುಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶಿವ ತರ್ತಿದ್ದೆ ಫ್ರೆಂಡ್ಸ್ ಶಾವಿಗೆನ, ಅದೊಂದು ಹುರ್ಕೊಬಿಟ್ರೆ ಎಲ್ಲ ರೆಡಿ. ಇದು ತಣ್ಣಗಾಗ್ತಾ ಇದೆ. ಶಿವ ಹೆಂಗು ಅಂಗಡಿಗೆ ಹೋಗಿತ್ತು ಶಾವಿಗೆ ತರಕ್ಕೆ. ಆ ಗ್ಯಾಪಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಬಿಡೋಣ, ಕಮ್ಮಗಿರ್ತೈತೆ ತಿನ್ಬೇಕಾರೆ ಅಂತ ಒಂದು ಐಡಿಯಾ ಬಂತು. ಅದಕ್ಕೆ ಕಂಜೂಸ್ ಥರ ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಪೂರ್ತಿ ಇದು ಉರಿಯಾಗ್ತಾ ಇಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸೈಡ್ಗೆ ಎತ್ಕೊತಾ ಇದ್ದೀನಿ. ಆಮೇಲೆ ಈ ಸೂರ್ಯಕಾಂತಿ ಬೀಜ, ಈ ಹಸಿರು ಬೀಜ ಏನಂತ ಯೋಚನೆ ಮಾಡಿ ಸಾಕಾಯಿತು, ನನಗೆ ಅರ್ಥನೇ ಆಗ್ತಾಯಿಲ್ಲ. ಕುಂಬಳಕಾಯಿ ಬೀಜನೇ ಇರ್ಬೋದು ಅಂತ ಅನ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡು ಸೈಡ್ಗೆ ಎತ್ಕೊಂಡು ಬಾದಾಮಿನ ಗೋಡಂಬಿನ ಪೀಸ್ ಮಾಡಿಕೊಂಡೆ, ಸ್ವಲ್ಪ ಚಾಕುನಲ್ಲಿ ಕಟ್ ಮಾಡಿಕೊಂಡು. ಅಷ್ಟರಲ್ಲಿ ಶಿವ ಬಂದು ಶಾವಿಗೆ ಕೊಡ್ತು, ಅದನ್ನು ಹುರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂಥರ ಪಾಯಸ ತಿಂದಂಗೆ ಫೀಲ್ ಇರ್ತೈತೆ, ಒಂಥರ ಹೇಳೋಕ್ಕೆ ಆಗಲ್ಲ, ಕಸ್ಟರ್ಡ್ ತಿಂದಂಗೆ ಒಂಥರ ಡಿಫ್ರೆಂಟು. ನನ್ನ ಲೈಫಲ್ಲೇ ಯಾವುದಾದ್ರು ಬೆಸ್ಟ್ ರೆಸಿಪಿ ಅಂದರೆ ಇದನ್ನೇ ತಗೊಳ್ತೀನಿ ನಾನು. ಅಷ್ಟು ಚೆನ್ನಾಗಿ ಬಂದಿತ್ತು, ಹೆಲ್ದಿ ಸಹ, ಮತ್ತು ತುಂಬ ಚೆನ್ನಾಗಿ ಬಂದಿತ್ತು. ಕಲರ್ಫುಲ್ಲಾಗಿ ನೋಡೋಕ್ಕೂ ಅಷ್ಟೇ, ತಿನ್ನೋಕ್ಕೂ ಅಷ್ಟೇ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡೈಲಿ ಮಾಡ್ಕೊಂಡು ತಿಂದರೂ ತಿಂತೀನಿ, ಆ ರೇಂಜಿಗೆ ಇಷ್ಟ ಆಗ್ಬಿಟ್ಟೈತೆ. ಇದನ್ನು ತಣ್ಣಗಾಗಿ ಬಿಟ್ಟಿದ್ದೆ, ಆಗಲೇ ಫ್ರಿಜ್ಜಲ್ಲೂ ಇಟ್ಟಿದ್ದೆ. ತಣ್ಣಗಾದ್ಮೇಲೆ ಇಟ್ಕೊಂಡಿರೋ ಐಟಮ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದ್ರಲ್ಲಿ ಕೆಲವು ಐಟಮ್ಸ್ ಗೊತ್ತಿಲ್ಲ ನನಗೆ, ಅದೇನೋ ಕೆಂಪುದು ಹಾಕಿದೆ, ಅದು ಏನಂತ ಗೊತ್ತಿಲ್ಲ, ಜೆಲ್ಲಿ ಇರಬೇಕೋ ಏನೋ ಗೊತ್ತಿಲ್ಲ. ಆಮೇಲೆ ಹಣ್ಣುಗಳೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಬಾದಾಮ್ ಗೋಂದು ಮತ್ತು ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡೆ. ನೀರು ಬಸ್ದುಬಿಟ್ಟು ಹಾಕ್ಕೋಬೇಕು, ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಇದು ಸ್ವಲ್ಪ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು, ತಿನ್ನೋಕ್ಕೆ ಚೆನ್ನಾಗಿರ್ತೈತೆ. ಶಾವಿಗೆ ಹೆಂಗೋ ಹರಳ್ಕೊಂಡಿತ್ತು, ಹಾಲಲ್ಲೇ ಹಾಕಿ ಬಿಟ್ಬಿಟ್ಟಿದ್ದೆ, ಕುದಿಸ್ಕೊಳಕ್ಕೆ ಹೋಗಿಲ್ಲ, ಕಸ್ಟರ್ಡ್ ಆಗಿಬಿಟ್ಟಿತ್ತಲ್ಲ ಆಲ್ರೆಡಿ. ಹಂಗಾಗಿ ಫೈನಲಿ ಸೂಪರ್ ಡೂಪರ್ ರೆಸಿಪಿ ಡನ್ ಫ್ರೆಂಡ್ಸ್. ಫಲೂದಾ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಮುಗಿತಲ್ಲ, ಎಲ್ಲ ಮುಗಿತು. ನಂಗಂತೂ ಸೂಪರ್ ಆಗಿ ಕಾಣಿಸ್ತಿದೆ. ಸೂಪರ್ ಆಯ್ತಾ? ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೊಟ್ಟೆ ಫ್ರೆಂಡ್ಸ್. ಇನ್ನೂ ನನಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ, ಹಂಗೆ ಚಿಲ್ಡ್ ಫ್ರೀಸ್ ಆಗ್ಬೇಕು, ಹಂಗೆ ತಿಂತೀನಿ ನಾನು. ಚೆನ್ನಾಯ್ತಾ ಎಲ್ಲ ಮಿಕ್ಸು? ತಣ್ಣಗಾಗ್ತೈತಾ ಬಾಡಿ? ಇದೇ ಅವತ್ತು ನೈಟ್ ತಿಂದಿದ್ದು ನಾವು, ಪಕ್ಕಾ ಮಾಡಿದ್ದೀನಿ ಫ್ರೆಂಡ್ಸ್. ಸಕ್ಕತ್ತಾಗೈತೆ ಅಲ್ಲ? ಇನ್ನು ಬೇಕಾ? ಸಕ್ಕತ್ತಾಗೈತೆ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ನಾನು ಕೋರ್ಟ್ ಆಗೋವರೆಗೂ ವೆಯ್ಟ್ ಮಾಡೋಣ, ನಾನು ಈಗ ತಿನ್ಬಿಡ್ತೀನಿ ಹೋಗಿ. ಫ್ರೆಂಡ್ಸ್, ಈಗ ಟೈಮ್ ಬಂದು ರಾತ್ರಿ 8 ಗಂಟೆ ಆಯಿತು. ಈಗ ಅಡುಗೆಗೆಲ್ಲ ರೆಡಿ ಮಾಡಿದ್ದೀನಿ. ಅಂದರೆ ಫ್ರೂಟ್ಸ್ ಅಲ್ಲಿ ಅದೇ ಮಾಡಿದ್ನಲ್ಲ ಫ್ರೆಂಡ್ಸ್, ಫಲೂಡಾ, ಅದನ್ನೇ ಸಂಜೆನೂ ಕೊಟ್ಟೆ. ಶಿವ ತಿಂದಿತ್ತಲ್ಲ, ಹಂಗಾಗಿ ಲೇಟಾಗಿ ಊಟ ಮಾಡೋಣ ಅಂತ ಈಗ ಮಾಡ್ತಾ ಇದ್ದೀನಿ ನಾನು. ಕಡಲೆ ಹುಳಿ, ಈ ಕಾಳು ನೆನಪಿದೆಯಾ ಫ್ರೆಂಡ್ಸ್? ಫ್ಲಾಶ್ ಬ್ಯಾಕ್ ಹೋಗ್ರಿ, ಒಂದು 2 ದಿನದಿಂದ. ಅವತ್ತು ಟೊಮೊಟೊ ಗೊಜ್ಜಿಗೆ ಅಂದ್ಬಿಟ್ಟು ಕಡಲೆ ಹುರಿದಿದ್ದೆ. ಶಿವ ಅಷ್ಟರಲ್ಲಿ ಬಜ್ಜಿ ಮೆಣಸಿನಕಾಯಿ ತಂದ್ಬಿಟ್ಟು, ಬಜ್ಜಿ ಹಿಟ್ಟು ತಂದ್ಬಿಟ್ಟು ಬಜ್ಜಿ ಮಾಡುವಂತ ಈ ಕಡಲೆ ಹಾಗೆ ಉಳ್ಕೊಬಿಟ್ಟಿತ್ತು, ಒಂದೇ ಒಂದು ಇಡೀ ಕಡಲೆ. ಇದನ್ನು ವೇಸ್ಟ್ ಮಾಡಂಗೆ ಇಲ್ಲ, ಇದು ಟೈಮ್ಗೆ ಬೇಕೇ ಬೇಕು. ಇದೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಹೇಳ್ಬೇಕಂದ್ರೆ, ಬಜ್ಜಿ ಬೋಂಡ ಮಟನ್ ಚಿಕನ್ಗಿಂತ ಇದೇ ನಮಗೆ ಸ್ಟ್ರೆಂತ್ ಕೊಡೋದು. ಅದಕ್ಕೆ ಕವರಲ್ಲಿ ಕಟ್ಟಿಟ್ಟಿದ್ದೆ, ಅದನ್ನ ಈಗ ಹುಳಿ ಮಾಡ್ತೀನಿ. ಈ ಬೋಂಡದಿಟ್ಟು ನೆನ್ನೆಯಿಂದ ಕೊಳತ್ರು ಬೀಳ್ತಾ ಇಲ್ಲ, ಮಾಡ್ಕೊಂಡು ತಿಂತಾ ಇದೀನಿ. ಹೊಟ್ಟೆ ಏನ್ ಗತಿ ಆದತ್ತೋ ಏನೋ, ಬಿಸಾಕಕ್ಕೂ ಮನ್ಸು ಬರ್ತಾ ಇಲ್ಲ. ಫ್ರಿಜ್ಜಲ್ಲಿ ಇಡೋದು ತಿನ್ನೋದು. ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ವಿಕಾರವಾಗಿ ಮಾಡ್ಕೊಂಡು ತಿಂತಾ ಇರೋದು. ಈ ಥರ ಫ್ರಿಜ್ಜಲ್ಲಿ ಯಾರು ಇಟ್ಕೊಂಡು ತಿನ್ಬೇಡ್ರಿ. ಅದಕ್ಕೆ ಕಡಲೆ ಹುಳಿಗೆ ಮುದ್ದೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬಿಸಿ ಬಿಸಿ ಮುದ್ದೆ, ಕಡಲೆ ಹುಳಿ, ಬೋಂಡ, ಸೂಪರ್ ಡೂಪರ್ ಕಡಲೆ ಹುಳಿ ಬುಟ್ಟರ್. ಈಗೊಂದು ಫನ್ನಿ ಇನ್ಸಿಡೆಂಟ್ ನಡೀತು ಫ್ರೆಂಡ್ಸ್. ಶಿವ ಊಟ ಬೇಡ ಅಂತ ಇತ್ತು. ಮೋಸ್ಟ್ಲಿ ತಂಗಳನ್ನ ತಿನ್ನಿಸ್ಬಿಡ್ತೀನಿ ಅಂದ್ಬಿಟ್ಟು ತಿನ್ನಲ್ಲ. ಕಡಲೆ ಹುಳಿ ಅಂದ ತಕ್ಷಣ ಕೈ ತಗೊಳ್ಕೊಂಡ್ ಕೂತೀನಿ. ಸ್ವರ್ಗ. ಕಡಲೆ ಹುಳಿ, ಹುರುಳಿಕಾಳು ಹುಳಿ ಎರಡು ಶಿವ ಫೇವ್ರೇಟ್ ಫ್ರೆಂಡ್ಸ್. ಮುದ್ದೆ ಜೊತೆಗೆ, ಬೋಂಡ ಜೊತೆಗೆ ಚೆನ್ನಾಯ್ತಾ? ಅಪ್ಪ ಹೆವಿ ಸೆಕೆ ತಡೆಯಕ್ಕಾಗ್ತಾ ಇಲ್ಲ. ಟಾಮ್ ಬಂಗಾರ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಬಿರಿಯಾನಿ ಅನ್ಕೊಂಡವನ ಏನೋ ನೆಲನ. ನಾಳೆ ತಿನ್ನೋಣ ಇರ್ತಾ. ನನಗಂತೂ ಬೆಳಕ್ ಯಾವಾಗ ಅರಿತದೋ ಅಂತ ಕಾಯ್ತಾ ಇದೀನಪ್ಪಿ. ಬೇಳೆನ್ ಸೈಡ್ಗೆ ಇಡ್ತೀನಿ, ಮೂಳೆನ್ ತಟ್ಟೆಗೆ ಹಾಕೋತೀನಿ, ತಿಂತಾ ಇರ್ತೀನಿ. ಅಷ್ಟು ಅಡಿಕ್ಟ್ ಅಲ್ಲ ಫ್ರೆಂಡ್ಸ್, ಆದ್ರೆ ಇರಲೇಬೇಕು ನನಗೆ ನಾನ್ ವೆಜ್. ನನ್ನ ನಾನ್ ವೆಜ್ ಲವರ್. ವೆಜ್ ಸಹ, ಏನೇ ಸಹ, ಈ ಊಟದಲ್ಲಿ ಏನು ಎಲ್ಲಾನು ಇಷ್ಟ. ಓಕೆ ಫ್ರೆಂಡ್ಸ್, ನಾನೊಂದು ಸ್ವಲ್ಪ ತಿನ್ಬಿಡ್ತೀನಿ. ಬಿಸಿ ಬಿಸಿ ಇದ್ದಾಗಲೇ ತಿನ್ಬೇಕು ಮುದ್ದೆ ಸಾರನ್ನ, ಸೂಪರ್ ಆಗಿರುತ್ತೆ. 2 ತುತ್ತು ಜಾಸ್ತಿ ತಿನ್ಬೋದು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಯಶಿಕಾ 1ನೇ ತಾರೀಕು ಬರ್ತಾಳೆ. ವಿಶ್ ಹ್ಯಾಪಿ ಬರ್ತಾಳೆ.
ಜೀವನ್ ಸಾಹೇಬ್ ಹಾಯ್, ಹಾಯ್ ವೆನ್ನಿಲಾ ಸಿಸ್ಟರ್ ಹಾಯ್, ಹಾಯ್ ಆರಿಕಾ ಹಾಯ್, ಹಾಯ್ ಚಂದನ 31ಕ್ಕೆ ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ ಪದ್ಮ ಸಿಸ್ಟರ್ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ ಚೇತನ್ 7ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ ಜಯಚಂದ್ರಣ್ಣ 1ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ ನಿರ್ಮಲಾ ಸಿಸ್ಟರ್ ಸುರೇಶ್ ಅಣ್ಣ 3ನೇ ತಾರೀಕು ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಸುನೀತಾ ಸಿಸ್ಟರ್ ಹಾಯ್, ಹಾಯ್ ಶಿವಕುಮಾರ್ ಅಣ್ಣ ಹಾಯ್, ಹಾಯ್ ಮುಂಡೆ ಮಗನೇ ಶಿವಕುಮಾರ್ ಅಣ್ಣ ಹಾಯ್, ಹಾಯ್ ರಕ್ಷಿ ಹಾಯ್, ಹಾಯ್ ಸುರೇಶ್ ಅಣ್ಣ 4ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ ರಕ್ಷಾ ರಚಿತಾ ಹಾಯ್ ಮಕ್ಳ. ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಗುಡ್ ನೈಟ್ ಬಾಯ್.